ಜಮ್ಮು ಕಾಶ್ಮೀರದಲ್ಲಿ ಫ್ಲಡ್ ಆಗಿದೆ. ಮತ್ತೊಂದು ಕಡೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಒಂದು ಕಡೆ ಅಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಏನು ತೀವ್ರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಫ್ಲಡ್ ಉಂಟಾಗಿದ್ದು ಅನೇಕ ಕಟ್ಟಡಗಳು ಕೂಡ ಧರಾಶಾಹಿಯಾಗಿದೆ. ಮತ್ತೊಂದು ಕಡೆ ರಸ್ತೆಗಳು ಕೂಡ ಸಂಪರ್ಕ ಕಡಿತ ಆಗಿದ್ದು ಆ ಭಾಗದ ನಿವಾಸಿಗಳು ತೀವ್ರ ಪರದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಜಮ್ಮು ಕಾಶ್ಮೀರದಲ್ಲಿ ಭಾರೀ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಈ ಸುಕ್ನಾಗ್ ನದಿ ಪ್ರವಾಹದಲ್ಲಿ ಅನೇಕ ಕಟ್ಟಡಗಳು ಕೂಡ ಕೊಚ್ಚಿಕೊಂಡು ಹೋಗಿದೆ. ನದಿ ದಂಡೆಯಲ್ಲಿದ್ದಂತಹ 10 ಅಂಗಡಿಗಳು ಧ್ವಂಸ ಆಗಿದ್ದು ಕ್ಷಣಾರ್ಧದಲ್ಲಿ ಈ ವಾಣಿಜ್ಯ ಕಟ್ಟಡಗಳೆಲ್ಲವೂ ಕೂಡ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಜಮ್ಮು ಕಾಶ್ಮೀರ ಜಿಲ್ಲಾಡಳಿತದಿಂದ ಈಗ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆ ನೀಡಿದ್ರಿಂದ ಮತ್ತು ರಭಸದಿಂದ ಹರಿದು ಬಂದ ಪ್ರವಾಹದ ನೀರು ಅಪ್ಪಳಿಸುವ ಮುನ್ನವೇ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಆಗುವಂತೆ ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಹೀಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸದಿರುವುದು ಅತ್ಯಂತ ಸಮಾಧಾನಕರ ವಿಷಯ. ಹಠಾತ್ ಪ್ರವಾಹ ಉಂಟಾದಂಥ ಹಿನ್ನೆಲೆಯಲ್ಲಿ ಈ ಸುಕ್ನಲ್ಲಾ ಉಪನದಿ, ಈ ಬಿರ್ವಾ ಬಡ್ಗಾಮ್ ಏನಿದೆ ಅಲ್ಲಿ ನದಿಯ ದಂಡೆಯಲ್ಲಿದ್ದಂಥ 10 ಅಂಗಡಿಗಳು ಮತ್ತು ಈ ವಾಣಿಜ್ಯ ಕಟ್ಟಡಗಳೇನಿದೆ ಅದೆಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋಗಿವೆ. ಜೊತೆಗೆ ತೀವ್ರವಾಗಿ ಹಾನಿಗಳು ಕೂಡ ಸಂಭವಿಸಿದೆ ಅಂತೇಳಿ ಗೊತ್ತಾಗಿದೆ. ಬಟ್ ಯಾವುದೇ ಪ್ರಾಣಹಾನಿ ಅಥವಾ ಗಾಯಗಳು ವರದಿಯಾಗಿಲ್ಲ ಅಂತೇಳಿ ತಿಳಿದು ಬಂದಿದೆ. ಸ್ಥಳೀಯರು ಸಮಯಕ್ಕೆ ಸರಿಯಾಗಿ ಕಟ್ಟಡಗಳನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಹೋಗಿದ್ದಂಥ ಕಾರಣಕ್ಕಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಅದೊಂದು ಕಡೆ ಪೊಲೀಸರು ಕೂಡ ಎಚ್ಚರಿಕೆ ವಹಿಸಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಸ್ಥಳೀಯ ಪೊಲೀಸರು ಮತ್ತು ಆಡಳಿತ ಮಂಡಳಿಯು ಸ್ಥಳದಲ್ಲಿದ್ದು ಸಾರ್ವಜನಿಕರು ಈ ಉಪನದಿ ಮತ್ತು ನದಿ ದಂಡೆಯ ಬಳಿ ಹೋಗದಂತೆ ಕಟ್ಟೆಚ್ಚರ ವಹಿಸಿ ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹಠಾತ್ ಪ್ರವಾಹವು ನದಿ ದಂಡೆಗಳನ್ನು ವೇಗವಾಗಿ ಸವೆಸ್ತಾ ಇದೆ. ಇದರಿಂದ ದಂಡೆಯ ಮೇಲಿರುವಂತಹ ಕಟ್ಟಡಗಳೇನಿದ್ದಾವೆ ಅದೆಲ್ಲವೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿಬಹುದಾದಂಥ ಅಪಾಯ ಇದೆ. ಮತ್ತೊಂದು ಕಡೆ ಈ ಫೋಟೋ ವಿಡಿಯೋ ತೆಗೆಯೋದಕ್ಕೆ ಅಥವಾ ಹಾನಿಯನ್ನು ವೀಕ್ಷಿಸೋದಕ್ಕೆ ಸುಕ್ನಲ್ಲಾ ಅಥವಾ ಯಾವುದೇ ತುಂಬಿ ಹರಿಯುವ ಹಳ್ಳ ಕೊಳ್ಳಗಳ ಬಳಿ ಹೋಗಬೇಡಿ ಅಂತ ಕೂಡ ಸೂಚನೆಯನ್ನು ನೀಡಲಾಗಿದೆ.